ದಾಸರಳ್ಳಿ ಹಾಕ್ಲದ್ ನ್ಯಾಯ. ಶಿಷ್ಯ ಅಕ್ಕ ಒಂದು ಆರಂಭಿ ನ್ಯಾಯ ಮಾಡೋದಕ್ಕಿಂತ ಮುಂಚೆ ಹಾಕೊಂಡು ತಿಂದು ಬಿಡ್ತೀನಿ. ನೋಡ್ರ ನಿನ್ಗಿಲ್ದಿದ್ ಯಾವ್ದು ಕೊಡ್ರಿ, ಬನ್ನಿ ಕೂತ್ಕೊಳ್ಳಿ. ನೀವು ಸುಮಾರು ಫ್ಯಾಮಿಲಿ ಬಗ್ಗೆ ನ್ಯಾಯ ಹೇಳಿದ್ದೀರ, ಅದು ಯಾವ ಥರ ನ್ಯಾಯ ಹೇಳಿದಿರ ಅಂತ ಕೇಳೋಣ ಅಂತ ಕರೆದಿದ್ದೀನಿ ಗೌಡ್ರೆ. ನೀವು ಟೋಟಲು ನಾನು 10 ಫ್ಯಾಮಿಲಿ ನ್ಯಾಯ ಮಾಡಿದ್ದೀನಿ. 10 ಫ್ಯಾಮಿಲಿ ನ್ಯಾಯ ಮಾಡಿರೋದಕ್ಕೆ ನನ್ನ ನ್ಯಾಯಸ್ಥ ಅಂತ ಕಂಡಿಡ್ದು ಎಲ್ಲೇ ಫ್ಯಾಮಿಲಿ ಪ್ರಾಬ್ಲಮ್ ಆದರೂ ನನ್ನ ಕರೆದು ನ್ಯಾಯ ಮಾಡಿಸ್ತಾರೆ. ಅದು ಯಾವ ಥರ ಫ್ಯಾಮಿಲಿ ನೀವು ನ್ಯಾಯ ಮಾಡಿದಾರ ಅಂತ ನನಗೆ ಸ್ವಲ್ಪ ಬಿಡಿಸಿ ಹೇಳಿ ಗೌಡ್ರೆ. ಸ್ವಲ್ಪ ಹೇಳಿದ್ರೆ ಸಾಕು ನಮ್ಗೆ. ಅದನ್ನು ಮಾತ್ರ ಹೇಳ್ಬೇಕಲ್ವಾ ನಿಮಗೆ? ಹೇಳ್ತೀನಿ ಕೇಳಿ ಗೌಡ್ರೆ. 10 ಜನ ಫ್ಯಾಮಿಲಿನ ನೀವು ನ್ಯಾಯ ಮಾಡಿದ್ರೆ ನ್ಯಾಯಸ್ಥರು ಅಂತ ಗೊತ್ತಾಯ್ತು ನನಗೆ. ನಿಮಗೆ ಹೆಂಗಸರು ಎಷ್ಟು ಜನ ಅಂತ ಗೊತ್ತಾಗ್ಬೇಕು ನನಗೆ. ಎಷ್ಟು ಜನ ಎಲ್ರು ಅಂತವ? ಹೌದು. ಈಗ ಏನ್ ಗೊತ್ತಪ್ಪ ಬೇಡ, 10 ಫ್ಯಾಮಿಲಿ ನ್ಯಾಯ ಮಾಡಿದ್ವಲ್ಲ, 10ರಲ್ಲಿ 5 ಜನನು ನಾನೇ ಮಾಡ್ಕೊಬಿಟ್ಟೆ. ಗೌಡ್ರೆ 10 ಜನ ಹೆಂಗಸ್ರಿಗೆ 5 ಜನ ನೀವೇ ಮಾಡ್ಕೊಬಿಟ್ರ? ನ್ಯಾಯ ಅಂದ್ರೆ ನ್ಯಾಯ ಗೌಡ್ರ. ನಮ್ ಗೌಡ್ರದ್ದು ನ್ಯಾಯ ಕರೆಕ್ಟ್ ಆಗೈತೆ. ಇದನ್ ಕೇಳಕ್ಕೆ ಕರ್ದ? ಹೌದು ಗೌಡ್ರೆ, ಓಡಿ ನೀವು. ಏ ಶಿಷ್ಯ ಗೌಡ್ರ ಎತ್ತ ಟಾರ್ಪಲ್. ಆಯ್ತು ಗೌಡ್ರ. ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ದಿವಾನ, ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವರೇ ಯಜಮಾನ, ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ಇವರದೇ ಗುಣಗಾನ. ಗೌಡರೇ ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ದಿವಾನ.